ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಇಶಾರಾ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಮನೇಲೇ ಹೇಗೆ ಪನ್ನೀರ್ ರೆಡಿ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಒಂದು ಪಾತ್ರೆಗೆ ಹಾಲು ಹಾಕೋಬೇಕು. ನಾನಿಲ್ಲಿ 1 ಲೀಟರ್ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡ್ಕೋಬೋದು. ಸೊ ಹಾಲು ಚೆನ್ನಾಗಿ ಕುದಿ ಬಂದಮೇಲೆ ಇಲ್ಲಿ ನಾನು ಸಪ್ರೇಟಾಗಿ 1 ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಅದ್ರ ಜ್ಯೂಸನ್ನ ಸಪ್ರೇಟಾಗಿ ಇಟ್ಕೊತಿದ್ದೀನಿ ಒಂದು ಬೌಲಲ್ಲಿ. ಸೊ ಹಾಗೆ ಹಾಲಿಲ್ಲಿ ಕುದಿ ಬಂದಾದಮೇಲೆ ಹಾಗೆ ಒಂದ್ಸಲ ಕೈ ಆಡಿಸ್ಕೋಬೇಕು ಹಾಲಲ್ಲಿ. ಸೊ ತಳ ಹಿಡ್ಬಿಡುತ್ತೆ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು. ಸೊ ಹಾಗೆ ಕೈ ಆಡಿಸಿ ನಾನಿಲ್ಲಿ ನಿಂಬೆಹಣ್ಣು ರಸನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ನಲ್ವ, ಆ ನಿಂಬೆಹಣ್ಣು ರಸನ ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಲಿಗೆ ಮಿಕ್ಸ್ ಮಾಡಿ ಒಂದ್ಸಲ ಹಾಗೆ ಕೈ ಆಡಿಸ್ಕೋಬೇಕು. ಸೊ ನಿಮ್ಗಲ್ಲಿ ಗೊತ್ತಾಗ್ತಿರುತ್ತೆ ನಿಂಬೆಹಣ್ಣು ರಸ ಆಗಿದ ತಕ್ಷಣ ಹಾಲು ಒಡೆದೋಗುತ್ತೆ. ಸೊ ಅಲ್ಲಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಹಾಲು ಒಡ್ತಿರೋದು. ಸೊ ಹಾಗೆ ಫ್ಲೇಮ್ನ ಕಮ್ಮಿಲಿ ಇಟ್ಕೊಂಡೆ ಇದನ್ನು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕಾಣಿಸ್ತಿದೆ ನೋಡಿ ಹಾಲು ಒಡ್ತಿರೋದು. ಸೊ ಹಾಗೆ ಬಾಯ್ಲ್ ಮಾಡಿ. ಮುಂಚೆ ಎಲ್ಲ ಏನಂದರೆ ವೈಟ್ ಕ್ಲಾತಲ್ಲಿ ಪನ್ನೀರನ್ನ ಮಾಡ್ಕೋತಿದ್ವಿ. ನಾನಿಲ್ಲಿ ಇದನ್ನು ಬಂದು ಫ್ಲಿಪ್ಕಾರ್ಟಿಂದ ತರಿಸಿರೋದು ಪನ್ನೀರ್ ಮೇಕರು. ಸ್ಟೀಲ್ದು ಬರುತ್ತೆ, ಗುಡ್ ಕ್ವಾಲಿಟಿ ಇದೆ. ಸೊ ಇದರಲ್ಲಿ ಒಂದು ಸಪ್ರೇಟ್ ಬೌಲ್ ಥರ ಕೆಳಗಡೆ ಒಂದು ಸ್ಟೀಮರ್ ಪ್ಲೇಟು ಹಾಗೆ ಒಂದು ಮುಚ್ಚಳ ಬರುತ್ತೆ. ಸೊ ಇದನ್ನು ಇಟ್ಕೊಂಡು ನಾವೇನು ಹಾಲನ್ನ ಕುದಿಸ್ಕೊಂಡಿರ್ತೀವಲ್ಲ ಹೊಡೆದೋಗಿರೋ ಹಾಲು ಅದನ್ನು ಈ ಪನ್ನೀರ್ ಮೇಕರ್ ಒಳಗಡೆ ಹಾಕಬೇಕಾಗತ್ತೆ. ಸೊ ಅಲ್ಲಿ ಹೋಲ್ಸ್ ಇರೋದ್ರಿಂದ ನೀರೆಲ್ಲ ಹೋಗಿ ಸೊ ಏನು ಪನ್ನೀರ್ ಉಳಿದಿರುತ್ತಲ್ವ ಅದು ಮಾತ್ರ ಇದು ಆ ಬೌಲಲ್ಲಿ ಇರುತ್ತೆ. ಸೊ ಇದ್ರ ಕ್ಯಾಪಿಂದ ನಾವು ಇದನ್ನು ಇದು ಕವರ್ ಮಾಡಿ ಸೊ ಅದ್ರ ಮೇಲೆ ಏನಾದರೂ ವೆಯ್ಟ್ ಇಡಬೇಕಾಗತ್ತೆ, ಭಾರ. ಇದು ನಮ್ಮ ಮನೇಲಿ ಕುಟಾಣಿ ಇತ್ತು ಕಲ್ಲುದು. ಸೊ ನಾನು ಆ ಕುಟಾಣಿ ಇಟ್ಟಿದ್ದೀನಿ. ನಿಮ್ಮ ಮನೇಲಿ ಏನು ವೆಯ್ಟ್ ವಸ್ತು ಇರುತ್ತೋ ನೀವು ಅದನ್ನು ಇಟ್ಕೋಬೋದು. ಸೊ ಈ ಥರ ಇಟ್ಟು ಒಂದು 3 to 4 ಅವರ್ಸಲ್ಲಿ ಸೊ ಪನ್ನೀರ್ ರೆಡಿ ಆಗಿರುತ್ತೆ. ನೋಡಿ ಇಲ್ಲಿ ಕಾಣಿಸಿದೆ ಎಷ್ಟು ಚೆನ್ನಾಗಿ ಪನ್ನೀರ್ ರೆಡಿ ಆಗಿದೆ. ಸೊ ಈಗ ಹೊರಗಡೆ ಎಲ್ಲ ಪನ್ನೀರ್ ತರಲಿಕ್ಕೆ ಭಯ ಆಗುತ್ತೆ. ಸೊ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅದು ಇದು ಅಂತ ನ್ಯೂಸಲ್ಲೆಲ್ಲ ಬರ್ತಿರುತ್ತೆ. ಸೊ ಈ ಥರ ನಾವು ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಪನ್ನೀರನ್ನ ರೆಡಿ ಮಾಡ್ಕೋಬೋದು, ಮಕ್ಳಿಗೂ ಕೂಡ ಕೊಡ್ಬೋದು. ಸೊ ನೋಡಿ ಎಷ್ಟು ಸಾಫ್ಟಾಗಿ ಪನ್ನೀರ್ ಪ್ರಿಪೇರ್ ಆಗಿದೆ ಅಂತ. ಸೊ ಅದನ್ನು ನೀವು ವೀಕ್ಲಿ ಒನ್ಸ್ ಅಥವಾ ಇದು 3 days ಒನ್ಸ್ ಕೂಡ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ಇನ್ನು ಗ್ಲಾಸ್ ಬೌಲಲ್ಲಿ ಹಾಕಿ ಎತ್ತಿಟ್ಕೋತಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಕೋಬೋದು. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.